ಹಲೋ ಗೈಸ್, ಹಲೋ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಗೈಸ್, ಈ ವಿಡಿಯೋಲ್ಲಿ ತಿರ್ಗಾ ನಮ್ಮ ಫಾದರ್ ನಮ್ಮ ಜೊತೆ ಇಲ್ಲ. ಸೊ ಅವ್ರ ಬದಲು ನಾನೇ ಹೇಳ್ಬಿಡ್ತೀನಿ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಸೊ ಗೈಸ್, ಆಲ್ರೆಡಿ ಟೈಟಲ್, ವಿಡಿಯೋ, ತಮ್ನೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರಬೇಕು ನಾವು ಎಲ್ಲಿ ಹೋಗ್ತಿದೀವಿ ಅಂತ. ಎಸ್ ಗೈಸ್, ನಾವು ಶಿವಾಜಿನಗರದ ಮೇರಿ ಬಸ್ಲಿಕಾ ಚರ್ಚ್ಗೆ ಹೋಗ್ತಾ ಇದೀವಿ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಮೇರೀಸ್ ಫೀಸ್ಟು. ಸೊ ಎಲ್ಲರಿಗೂ ಹ್ಯಾಪಿ ಮೇರೀಸ್ ಫೀಸ್ಟ್ ಇವತ್ತು. ಸೊ ಗೈಸ್, ಮೇರೀಸ್ ಫೀಸ್ಟ್ ಬಂದ್ಬಿಟ್ಟು ಮದರ್ ಮೇರಿ ಅವ್ರು ಹುಟ್ಟಿದ ದಿನಾಚರಣೆ. ಸೊ 8th ಸೆಪ್ಟೆಂಬರ್ ಎವ್ರಿ ಇಯರ್ ಇದರಿಂದ ಬಂದು ಸೆಲೆಬ್ರೇಟ್ ಮಾಡ್ತಾರೆ. ದಿವಸ ಬಂದು ಕ್ರಿಸ್ಟಿಯಾನಿಟಿಯಲ್ಲಿ ಬಂದ್ಬಿಟ್ಟು ಒಂದು ತುಂಬ ಸಿಗ್ನಿಫಿಕೆಂಟ್ ಡೇ ಆಗಿರುತ್ತೆ. ಸೊ ಯಾವುದು ನ್ಯಾಷನಲ್ ಹಾಲಿಡೇ ಎಲ್ಲ ಏನೂ ಇಲ್ಲ, ಬಟ್ ಮದರ್ ಮೇರಿ ಹುಟ್ಟಿದ ದಿವಸ ಅಂತ ಹೇಳ್ತಾರೆ ಇವತ್ತಿನ ದಿವಸ. ಸೊ ಅವರು ಹುಟ್ಟಿರೋದು ಯಾವಾಗ ಅಂದರೆ 20th ಸೆಂಚುರಿ ಬಿಫೋರ್ ಕ್ರೈಸ್ಟ್ ಜೆರೂಸಲಮ್ ಅಲ್ಲಿ ಹುಟ್ಟಿರ್ತಾರೆ. ಮದರ್ ಮೇರಿ ಅನ್ನೋರು ಬಂದು ಸೆಂಟ್ ಆನ್ಸ್ ಮತ್ತೆ ಜೋಕ್ ಹ್ಯಾಮ್ ಅನ್ನೋ ಒಂದು ಪೇರೆಂಟ್ಸ್ಗೆ ಹುಟ್ಟಿರ್ತಾರೆ ಜೆರೂಸಲಮ್. ಅವ್ರು ಬಂದು ಅವರ ಬಾಲ್ಯನ ಜೆರೂಸಲಮ್ ಅಲ್ಲಿ ಕಲಿತಾರೆ. ಅಂಡ್ ದೆನ್ ದೊಡ್ಡವರಾಗ್ತಾರೆ. ಅವ್ರಿಗೆ ಬಂದು ಜೋಸೆಫ್ ಅನ್ನೋರಿಗೆ ಬಂದು ಮದುವೆ ಮಾಡ್ಕೊಡ್ಬೇಕು ಅಂತ ಎಂಗೇಜ್ಮೆಂಟ್ ಆಗಿರುತ್ತೆ. ಬಟ್ ದೆನ್ ಎಂಗೇಜ್ಮೆಂಟ್ ಆಗಿರೋ ಟೈಮಲ್ಲೇ ಬಂದು ಒಂದು ಏಂಜಲ್ ಬಂದು ಅವ್ರಿಗೆ ಬ್ಲೆಸ್ ಮಾಡುತ್ತೆ. ಏನಪ್ಪಾ ಅಂದ್ರೆ, ಶಿ ಇಸ್ ದ ಚೋಸನ್ ಒನ್. ಸೊ ಅವ್ರು ಬಂದು ದೇವ್ರಿಗೆ ಜನ್ಮ ಕೊಡೋಂಥ ಒಂದು ಹೆಣ್ಣು ಅಂತ ಚೂಸ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರನ್ನ ಬಂದು ವರ್ಜಿನ್ ಮೇರಿ ಅಂತಾನೂ ಹೆಸರು ವಾಸಿ ಆಗಿರುತ್ತೆ. ದೆನ್ ಆ ಮಗು ಏನು ಹುಟ್ಟುತ್ತೆ ಅದೇನೇ ಬಂದು ಜೀಸಸ್ ಕ್ರೈಸ್ಟ್. ಅದು ಬಂದ್ಬಿಟ್ಟು 25th ಡಿಸೆಂಬರ್ಗೆ ಹುಟ್ಟುತ್ತಾರೆ. ಸೊ ಅದನ್ನ ಬಂದು ಎಲ್ಲರೂ ಬಂದು ತುಂಬಾ ಖುಷಿಯಾಗಿ ಕ್ರಿಸ್ಮಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಂಗೆ ಈ ದೇವ್ರದ್ದು ಬರ್ತ್ ಏನಿದೆ ಮೇರಿ ಅವ್ರದ್ದು, ಸೊ ಅವ್ರದ್ದು ತುಂಬ ಪ್ರಾಮಿನೆಂಟು. ಮೇರಿನ ಬಂದು ಮದರ್ ಆಫ್ ಗಾಡ್ ಅಂತಾರೆ. ಸೊ ನಮ್ಮ ಶಿವಾಜಿನಗರಲ್ಲಿರೋ ಮೇರಿ ಬಸ್ಲಿಕಾ ಚರ್ಚಲ್ಲಿ ಬಂದ್ಬಿಟ್ಟು ಪ್ರತಿ ವರ್ಷ ಗೈಸ್, ಅದು ಚರ್ಚು ಬಂದು 1882 ಕನ್ಸ್ಟ್ರಕ್ಟ್ ಆಗಿದೆ. ಆ್ಯಂಡ್ ದೆನ್ ಅದನ್ನು ಸ್ಟಾರ್ಟ್ ಮಾಡಿದಾಗ ಆರೋಗ್ಯ ಮೇರಿ ಚರ್ಚ್ ಅಂತ ಇಟ್ಟಿದ್ರು. ಆ್ಯಂಡ್ ದೆನ್ 1975 ಅದನ್ನು ಚೇಂಜ್ ಮಾಡಿ ಸೆಂಟ್ ಮೇರಿ ಬಸ್ಲಿಕಾಸ್ ಅಂತ ಇಟ್ಟರು. ಸೊ ಅವಾಗಿಂದ ಹಿಡಿದು ಇವತ್ತವರೆಗೂ ಅಲ್ಲಿ ಬಂದ್ಬಿಟ್ಟು ನೊವೆನಾ ಅಂತ ನಡೀತದೆ. 29th ಸ್ಟಾರ್ಟ್ ಆಗಿ 11 ದಿವಸ ಆದರೆ 29th ಹಿಡಿದು 8ನೇ ತಾರೀಕುವರೆಗೂ ನೊವೆನಾ ಅಂತ ನಡೀತದೆ. ಆ ಟೈಮಲ್ಲಿ ಬಂದ್ಬಿಟ್ಟು ಜನ ಅವ್ರ ಮನಸ್ಸಲ್ಲಿರೋ ಒಂದು ಬೇಡಿಕೆಗಳನ್ನ, ಕೋರಿಕೆಗಳನ್ನ ಅರ್ಕೆ ಹೊತ್ಕೊಂತಾರೆ. ಕಾವಿ ಧರಿಸಿ ಬಂದು ಆ ದೇವ್ರಿಗೆ ಬಂದು ಅವ್ರನ್ನ ಆಫರಿಂಗ್ಸ್ ಕೊಡ್ತಾರೆ, ಅನ್ನದಾನ ಮಾಡ್ತಾರೆ, ಬಣ್ಣೆಲ್ಲ ಕೊಡ್ತಾರೆ. ಸೊ ನೀವು ನೋಡಿರ್ತೀರ ಅವನ್ನೆಲ್ಲ ನಿಮ್ಮ ಮನೆ ಹತ್ರ ಯಾರಾದರೂ ಆರೆಂಜ್ ಕಲರ್ ಬಟ್ಟೆ ಹಾಕೊಂಡು ಇಲ್ಲೊಂದು ಫೋಟೋನ ಹಾಕಿರ್ತೀನಿ ಅದು ಹೆಂಗಿರುತ್ತೆ ಅಂತ. ಆ್ಯಂಡ್ ದೆನ್ ಈ 11 ದಿವಸನೂ ದೇವ್ರಿಗೆ ಬಂದ್ಬಿಟ್ಟು ತುಂಬ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಗೈಸ್. ಆ ಶ್ರೈನ್ ಅಂತ ಏನಂತಾರೆ, ಇಲ್ಲ ಶಿರಿನ್ ಅಂತ ಏನಂತಾರೆ. ಸೊ ಆ ಜಾಗನ ಬಂದು ಇವರು ಬಂದು ಗೆಬ್ಬಿ ಅಂತಾರೆ. ಸೊ ಆ ಜಾಗದಲ್ಲಿರೋದು ಆ ಮೇರಿ ಸ್ಟ್ಯಾಚ್ಯೂನ ಬಂದು ಮತ್ತು ಜೀಸಸ್ ಚಿಕ್ಕ ಬೇಬಿ ಜೀಸಸ್ನ ಸ್ಟ್ಯಾಚ್ಯೂ ಬಂದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅದ್ರದ್ದು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ನಾನು. ಸೊ ಗೈಸ್, ನಮ್ಮ ಶಿವಾಜಿನಗರದಲ್ಲಿ ಇವತ್ತು ಹತ್ತತ್ರ 1 ಲಕ್ಷ ಜನ ಬರ್ತಾರೆ ಗೈಸ್. 1 ಲಕ್ಷಕ್ಕಿಂತ ಜಾಸ್ತಿನೇ ಇರ್ತಾರೆ. ಸೊ ಇವತ್ತು ಬಂದು ಲಾಸ್ಟ್ ಡೇ, ಇವತ್ತೇ ಅವ್ರು ಹುಟ್ಟಿದ ದಿವಸ. ಸೊ ಇವತ್ತು ಬಂದ್ಬಿಟ್ಟು ಫ್ಲಾಗ್ ಬಂದು ಇಳಿಸ್ತಾರೆ. ಸೊ ಆ್ಯಂಡ್ ಆಲ್ಸೋ ಒಂದು ಪ್ರೊಸೆಷನ್ ಥರ ಇರುತ್ತೆ, ಒಂದು ತೇರ್ ಅಂತ ಏನಂತಾರೆ, ಇಲ್ಲ ರಥ ಅಂತ ಏನಂತಾರೆ, ಆ ಒಂದು ರಥ ತರ್ತಾರೆ. ಸೊ ಅದನ್ನೇ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ನಿಮಗೂ ಕರ್ನಾಟಕ ತೋರಿಸ್ತೀನಿ, ಎಂಜಾಯ್ ಮಾಡಿ ಗೈಸ್.
ನೋಡೋದಲ್ಲ, ಇದೇನೇ ಬಂದು ನಮ್ಮ ಶಿವಾಜಿನಗರ್ ಮೇರಿ ಬಸಲಿಕಾ ಚರ್ಚಿನ ಮೇರಿ ಫೀಸ್ಟ್. ತುಂಬ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಪ್ರತಿ ಸಲ ಒಂದಾನೊಂದು ಡಿಸೈನ್ ಮಾಡಿ ತೊಗೊಂಡು ಬಂತಾರೆ. ಫಸ್ಟು ಬಂದ್ಬಿಟ್ಟು ತುಂಬ ದೊಡ್ಡದಾಗಿ ತರ್ತಾಯಿದ್ರು, ಯಾಕಂದರೆ ರೋಡ್ ತುಂಬ ಅಗಲ ಇತ್ತು ಅವಾಗ. ಅಂದರೆ ನಿಮಗೆ ಗೊತ್ತು ನಿಮಗೆ ಆ ರಸಲ್ ಮಾರ್ಕೆಟ್ ರೋಡಲ್ಲ ಹೆಂಗಿರುತ್ತೆ ಅಂತ, ಫುಲ್ ಚಿಕ್ಕದಾಗ್ಬಿಟ್ಟಿದೆ. ಸೊ ಅದೇ ಥರನೇ ಪ್ರತಿ ವರ್ಷ ಸ್ವಲ್ಪ ಆ ತೇರ್ ಸೈಜ್ ಕೂಡ ಚಿಕ್ಕದಾಗ್ತಾ ಬರ್ತಾಯಿದೆ. ಸೊ ಬಟ್ ಎಲ್ಲ ಇದ್ದಿದ್ದೆ. ಎನಿ ವಿಚ್ ವೇಸ್ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರ್ಯಾರ ಕೈಯಲ್ಲಿ ಬರೋಕ್ಕಾಗಿಲ್ವೋ ಅವ್ರಿಗೋಸ್ಕರ ಈ ವಿಡಿಯೋ ಇದು. ಯಾರ್ಯಾರು ಬಂದರೋ ಅವರೆಲ್ಲ ಬಂದ್ಬಿಟ್ಟು ಕೆಳಗಡೆ ಮರಿ ಅಂತ ಒಂದು ಕಮೆಂಟ್ ಹಾಕ್ಬಿಟ್ಟು ಹೋಗಿ. ಆ್ಯಂಡ್ ಇದೇ ಥರ ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಕಲಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.